ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಭೂಮಿಯ ಮೇಲಿನ ಮನುಷ್ಯ ಬೇರೊಂದು ಭೂಮಿಯ ಮೇಲೆ ಜನ್ಮ ಪಡೆಯುತ್ತಾನೆಯೇ, ಬೇರೊಂದು ಭೂಮಿಯ ಮೇಲೆ ಪುನರ್ಜನ್ಮ ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಎಷ್ಟು ಎಂಬುದನ್ನು ಬಾಪೂಜಿಯವರು ತಿಳಿಸಿಕೊಡುವಂತೆ ನಾವಿಂದು ತಿಳಿದುಕೊಳ್ಳೋಣ. ಈ ಭೂಮಿಯ ಮೇಲೆ ಇದ್ದಂತಹ ಪವರ್ಫುಲ್ ಮನುಷ್ಯ ಶರೀರವನ್ನು ಬಿಟ್ಟಾಗ ನಿಧಾನವಾಗಿ ಭೂಮಿಯಿಂದ ಮೇಲೆ ಇರುವಂತಹ ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ ಹಾಗೂ ಬ್ರಹ್ಮಪುರಿ, ವಿಷ್ಣುಪುರಿ, ಶಿವಪುರಿ ಹಾಗೂ ಪರಂಧಾಮಗಳ ಮೂಲಕ ಹಾದು ಆ ಆತ್ಮವು ನಿರಾಕಾರಿ ಸ್ಥಿತಿಯಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ತನಗೆ ಎಲ್ಲಿ ಇಚ್ಛೆ ಇದೆಯೋ, ಎಲ್ಲಿ ಕನೆಕ್ಷನ್ ಇರುತ್ತದೆಯೋ ಅಲ್ಲಿಗೆ ಅದು ಹೋಗಬಹುದಾಗಿದೆ. ಉದಾಹರಣೆಗೆ ಮಹಾಬ್ರಹ್ಮಾಂಡ ಎಂದರೆ ನಮ್ಮ ಗ್ಯಾಲಕ್ಸಿ ಅಥವಾ ಆಕಾಶಗಂಗೆಯಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳಿವೆ. ಅಂದರೆ ಅನಂತ ಸೋಲಾರ್ ಸಿಸ್ಟಮ್ಗಳಿವೆ. ಅದರಲ್ಲಿ ನಮ್ಮ ಬ್ರಹ್ಮಾಂಡವು ಕೂಡ ಒಂದಾಗಿದೆ. ಒಂದು ಬ್ರಹ್ಮಾಂಡದಿಂದ ಹೊರಟು ಆತ್ಮವು ಬೇರೊಂದು ಬ್ರಹ್ಮಾಂಡಕ್ಕೆ ಹೋಗಿ ಅಲ್ಲಿಯ ಭೂಮಿಯ ಮೇಲೆ ತಾನು ಇಚ್ಛೆಪಟ್ಟರೆ ಅದು ಮನುಷ್ಯನಾಗಿಯೂ ಸಹ ಹಾಗೂ ಭೋಗಿಯಾಗಿದ್ದರೆ ಅಸುರನಾಗಿಯೂ ಹಾಗೂ ಮೂರನೆಯ ಲೋಕದಲ್ಲಿ ಉಳಿದುಕೊಂಡರೆ ದೇವತೆಯಾಗಿಯೂ ಕೂಡ ಇರಬಲ್ಲದು ಹಾಗೂ ಅಲ್ಲಿನ ಪರಂಧಾಮದಲ್ಲಿಯೂ ಸಹ ಇರಬಹುದು. ಹೀಗೆ ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿಯೂ ಆ ಆತ್ಮ ನಿರಾಕಾರಿಯಾಗಿ ಪಯಣ ಮಾಡುತ್ತಾ ಉಳಿದುಕೊಳ್ಳಬಹುದು, ಸುತ್ತಾಡುತ್ತಿರಬಹುದು. ಆದರೆ ಆತ್ಮನಲ್ಲಿ ಹೆಚ್ಚು ಪವರ್ ಅಂದರೆ 4 ಅಥವಾ 5 ಕಲಾದ ಪವರ್ಗಿಂತ ಹೆಚ್ಚು ಪವರ್ ಇದ್ದರೆ ಮಾತ್ರ ಬೇರೆ ಬ್ರಹ್ಮಾಂಡಗಳಿಗೆ ಆತ್ಮ ಹೋಗಬಲ್ಲದು ಹಾಗೂ ಅಲ್ಲಿ ಜನ್ಮವನ್ನು ಸಹ ಪಡೆದುಕೊಳ್ಳಬಲ್ಲದು. ಒಂದು ವೇಳೆ ಆತ್ಮ 12-14 ಕಲಾದ ಆತ್ಮವಾಗಿದ್ದರೆ ಅದು ನಮ್ಮ ಮಹಾಬ್ರಹ್ಮಾಂಡ ಅಂದರೆ ಗ್ಯಾಲಕ್ಸಿ ಅಥವಾ ನಮ್ಮ ಆಕಾಶಗಂಗೆಯಿಂದ ಹೊರಟು ಬೇರೊಂದು ಗ್ಯಾಲಕ್ಸಿಯ ಬ್ರಹ್ಮಾಂಡಗಳಿಗೆ ಹೋಗಿ ಅಲ್ಲಿನ ಪರಂಧಾಮದಲ್ಲಿಯೂ ಹಾಗೂ ಅಲ್ಲಿಯ ಸ್ವರ್ಗದಲ್ಲಿಯೂ ಅಥವಾ ಅಲ್ಲಿಯ ಭೂಮಿಯ ಮೇಲೆಯೂ ಸಹ ಉಳಿದುಕೊಳ್ಳಬಲ್ಲದು ಹಾಗೂ 7 ಪಾತಾಳ ಲೋಕಗಳಿಗೂ ಸಹ ಹೋಗಬಲ್ಲದಾಗಿದೆ. ಹೀಗಾಗಿ ಬೇರೆ ಬೇರೆ ಆತ್ಮಗಳ ಸ್ಥಿತಿ ಅಥವಾ ಸ್ಟೇಜ್ ಬೇರೆ ಬೇರೆಯೇ ಆಗಿರುತ್ತದೆ. ಆತ್ಮಗಳ ಪವರ್ನೊಂದಿಗೆ ಆ ಆತ್ಮಗಳಲ್ಲಿ ಇಚ್ಛೆಯೂ ಕೂಡ ಇದ್ದಾಗ ಇದೆಲ್ಲವೂ ಸಾಧ್ಯವಿದೆ ಎನ್ನುತ್ತಾರೆ ಬಾಪೂಜಿಯವರು. ಇಚ್ಛೆ ಇಲ್ಲದಾಗ ಅದು ಎಲ್ಲಿಯೂ ಸಹ ಹೋಗದೆ ಮಹಾಕಲ್ಪ ಪ್ರಳಯ ಆಗುವವರೆಗೆ ಇಲ್ಲಿಯೇ ಒಮ್ಮೆ ಮನುಷ್ಯನಾಗಿ, ಒಮ್ಮೆ ಸ್ವರ್ಗಲೋಕದಲ್ಲಿ ದೇವತೆಯಾಗಿ ಹಾಗೂ ಮಹಾಭೋಗಿ ಆತ್ಮವಾಗಿದ್ದರೆ ಪಾತಾಳ ಲೋಕಕ್ಕೂ ಸಹ ಅದು ಹೋಗುತ್ತದೆ. ಒಟ್ಟಿನಲ್ಲಿ ಆತ್ಮನಲ್ಲಿ ಪವರ್ ಇರಬೇಕು. ಒಂದು ಕಲಾದ ಆತ್ಮ ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ. 1 ಕಲಾ 2 ಕಲಾಗಿಂತ ಹೆಚ್ಚು ಕಲಾ ಇರುವಂತಹ ಆತ್ಮ ಅಂದರೆ 4-5 ಕಲಾ ಹೊಂದಿರುವಂತಹ ಆತ್ಮ ಮಾತ್ರ ಈ ರೀತಿ ಹೋಗಬಹುದು. ಬೇರೆ ಗ್ಯಾಲಕ್ಸಿಗೆ ಹೋಗಲು ಕನಿಷ್ಠ ಎಂದರೂ 12, 14, 15 ಕಲಾ ಆದರೂ ಬೇಕು. ಹಾಗೂ ಒಂದು ವೇಳೆ 20-25 ಕಲಾ ಇರುವಂತಹ ಪವರ್ಫುಲ್ ಆತ್ಮ ನಮ್ಮ ಬ್ರಹ್ಮಾಂಡಕ್ಕೆ ಬಂದು ಮನುಷ್ಯ ಜನ್ಮದಲ್ಲಿದ್ದರೆ ಆತ್ಮವು ಅದು ತಾನು ಬಯಸಿದರೆ ನಮ್ಮ ಗ್ಯಾಲಕ್ಸಿಯಿಂದ ಬಹುದೂರ ಬೇರೆ ಯೂನಿವರ್ಸ್ಗೆ ಹೋಗಿ ಅಲ್ಲಿಯ ಗ್ಯಾಲಕ್ಸಿಯಲ್ಲಿರುವ ಮಹಾಬ್ರಹ್ಮಾಂಡಗಳಿಗೆ ಹೋಗಿ ಕೂಡ ಇರಬಹುದು. ಅಷ್ಟೇ ಅಲ್ಲದೆ ಬೇರೆ ಯೂನಿವರ್ಸ್, ಪ್ಯಾರಲಲ್ ಯೂನಿವರ್ಸ್ಗೂ ಸಹ ಹೋಗಬಲ್ಲದು. ಯೂನಿವರ್ಸ್ಗಳಿಗೆ ಹೋಗಿ ಅದು ಆಕಾರಿ ರೂಪದಲ್ಲಿಯೂ ಸಹ ಇರಬಹುದು. ಈ ರೀತಿ ಏಲಿಯನ್ಸ್ಗಳ ರೂಪದಲ್ಲಿಯೂ UFO ಅಂದರೆ ಹಾರುವ ತಟ್ಟೆಗಳು ಅಥವಾ ಹಾರುವ ವಿಮಾನಗಳ ಮೂಲಕ ಅನೇಕ ಆತ್ಮಗಳ ಗ್ರೂಪ್ ಬರುತ್ತಿರುತ್ತದೆ. ಭೂಮಿಗೆ ಬಂದು ಕೆಲವೊಂದು ಏಲಿಯನ್ಸ್ಗಳು ಮನುಷ್ಯ ಜನ್ಮದಲ್ಲೂ ಸಹ
ಉಳಿದುಕೊಳ್ಳುತ್ತವೆ ಮತ್ತು ತಮ್ಮ ಕಲಾ ಅಥವಾ ಶಕ್ತಿ ಕಡಿಮೆಯಾದಾಗ ಪಾತಾಳ ಲೋಕಕ್ಕೂ ಸಹ ಹೋಗುತ್ತವೆ. ನಂತರ ಅವುಗಳಿಗೆ ಜ್ಞಾನದ ಅರಿವಾದಾಗ ತಮ್ಮ ತಮ್ಮ ಮೇಲಿನ ಲೋಕಗಳಿಗೆ ಹೋಗುತ್ತವೆ. ಈ ಎಲ್ಲ ರೀತಿಯ ಓಡಾಟಕ್ಕೆ ಆತ್ಮನಲ್ಲಿ ಪವರ್ ಅಥವಾ ಕಲಾ ಇರಬೇಕು ಹಾಗೂ ಅದರೊಂದಿಗೆ ಇಚ್ಛೆಯೂ ಸಹ ಇರಬೇಕು. 20-25 ಕಲಾ ಇದ್ದರೆ ಯೂನಿವರ್ಸ್ಗೆ ಹಾಗೂ 30-40 ಕಲಾ ಇದ್ದರೆ ಗ್ರೇಟ್ ಯೂನಿವರ್ಸ್ಗಳವರೆಗೆ ಹೋಗಿ ಅಲ್ಲಿನ ಬ್ರಹ್ಮಾಂಡಗಳಲ್ಲಿ ಹೋಗಿ ಮನುಷ್ಯ ಜನ್ಮವನ್ನು ಪಡೆದು ಆತ್ಮಗಳು ಉಳಿದುಕೊಳ್ಳುತ್ತವೆ. ನಮ್ಮ ಮಲ್ಟಿವರ್ಸ್ನಲ್ಲಿ ಅನೇಕ ಗ್ರೇಟ್ ಯೂನಿವರ್ಸ್ಗಳಿವೆ. ಪವರ್ಫುಲ್ ಅಂದರೆ 50-60 ಕಲಾ ಇರುವಂತಹ ಆತ್ಮಗಳು ಮಲ್ಟಿವರ್ಸ್ನಲ್ಲಿ ಎಲ್ಲಿ ಬೇಕಾದರೂ ಓಡಾಡಬಲ್ಲವು. ಅನಂತಕೋಟಿ ಬ್ರಹ್ಮಾಂಡದ ಜ್ಞಾನ, ಹೊರಗಿನಿಂದ ಬರುವಂತಹ ಬೇರೆ ಸ್ಟಾರ್ಗಳಿಂದ ಬರುವಂತಹ ಆತ್ಮಗಳ ಬಗೆಗಿನ ಜ್ಞಾನ ಎಲ್ಲವನ್ನೂ ಹೇಳಲಾಗಿದೆ. ವಿಜ್ಞಾನವೂ ಸಹ ಯೂನಿವರ್ಸ್, ಪ್ಯಾರಲಲ್ ಯೂನಿವರ್ಸ್ ಹಾಗೂ ಮಲ್ಟಿವರ್ಸ್ನ ಜ್ಞಾನವನ್ನು ನೀಡುತ್ತಿದೆ. ಯಾವ ಆತ್ಮದಲ್ಲಿ ಎಷ್ಟು ಜ್ಞಾನವಿರುತ್ತದೆಯೋ ಆ ಆತ್ಮ ಅಲ್ಲಿಯವರೆಗೆ ಹೋಗಿ ಸೇರುತ್ತದೆ. ಜ್ಞಾನವಿದ್ದಾಗ ಪವರ್ ಇರುತ್ತದೆ. ಆತ್ಮದಲ್ಲಿ ಪವರ್ ಇದ್ದಾಗ ಅದು ಜ್ಞಾನವನ್ನು ಕೇಳಿಸಿಕೊಳ್ಳುತ್ತದೆ. ಬೇಹದ್ನ ಜ್ಞಾನಿ ಮಕ್ಕಳಲ್ಲಿ ಬೇಹದ್ನ ಪವರ್ ಇದೆ. ಹೀಗಾಗಿ ಅವರು ಬೇಹದ್ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ. ಪವರ್ನ ಆಧಾರದ ಮೇಲೆ ಜ್ಞಾನ ಇರುತ್ತದೆ ಹಾಗೂ ಜ್ಞಾನಕ್ಕೆ ಅನುಗುಣವಾಗಿ ಇಚ್ಛೆಗಳು ಇರುತ್ತವೆ ಮತ್ತು ಇಚ್ಛೆಗಳು ಇದ್ದಾಗ ಆತ್ಮ ತಾನು ಬಯಸಿದ ಕಡೆ ಹೋಗುತ್ತದೆ. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो